ಈ ಸೊಪ್ಪು ಹಿಡ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನಿವತ್ತು ಇದು ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪಿನಿಂದ ಟೇಸ್ಟಿಯಾಗಿ ವಡೆ ಮಾಡೋಣ ಅಂತ ಇದ್ದೀನಿ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ. ನುಗ್ಗೆ ಸೊಪ್ಪಿನಿಂದ ವಡೆ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ನುಗ್ಗೆ ಸೊಪ್ಪು ಬೇಕು. ಆಮೇಲೆ ತೆಂಗಿನ ತುರಿ, ಈರುಳ್ಳಿ, ಖಾರಕ್ಕೆ ಮೆಣಸು, ಕಾಯಿ ಮೆಣಸು, ಜೀರಿಗೆ, ಕರಿಬೇವಿನ ಸೊಪ್ಪು, ಆಮೇಲೆ ಬಾಂಬೆ ರವೆ, ಅರಶಿನ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಂಟಿಂಗು, ಆಮೇಲೆ ಹುಳಿ ಮೊಸರನ್ನಾದರೂ ತೊಗೋಬೋದು, ಇಲ್ಲಾಂದರೆ ಹುಣಸೆ ಹುಳಿನಾದರೂ ತೊಗೋಬೋದು. ಇದು ಹುಳಿಗೋಸ್ಕರ ನಾನಿಲ್ಲಿ ಹುಳಿ ಮೊಸರಿದೆ ಅಂತ ಹುಳಿ ಮೊಸರನ್ನೇ ತೊಗೋತಾ ಇದ್ದೀನಿ. ಆಮೇಲೆ ಇಲ್ಲಿ ಖಾರಕ್ಕೆ ಖಾರದ ಪುಡಿ. ಇದರಲ್ಲಿ ನಾನು ಅಕ್ಕಿ ಹಿಟ್ಟು ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿರೋದು, ಆಮೇಲೆ ಕಡಲೆ ಹಿಟ್ಟು, ಬಾಂಬೆ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಅಂಟಿಂಗು, ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ನುಗ್ಗೆ ಸೊಪ್ಪನ್ನ ಹಾಕಿಬಿಟ್ಟು ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನ ತಟ್ಕೊಂಡು ಹೋಗೋಣ ಒಂದೊಂದಾಗಿ. ಈ ರೀತಿಯಾಗಿ ನೀವು ಕೈಯಲ್ಲಿ ಹಿಡಿದಾಗ ಅಂಟಬಾರ್ದು. ಈ ರೀತಿಯಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ತಟ್ತಾ ಹೋಗಿ. ನಾನಿಲ್ಲಿ ಒಂದು ಬಿಳಿ ಬಟ್ಟೆನ ನೀರಲ್ಲಿ ನೆನೆ ಹಾಕಿ ಅದನ್ನ ಹಿಂಡಿ ಈ ರೀತಿ ತಟ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ವಡೆಗಳನ್ನೂ ರೆಡಿ ಮಾಡ್ಕೊಳ್ಳಿ. ನೋಡಿ, ಒಂದೊಂದಾಗಿ ಈ ರೀತಿ ತಟ್ಟಿರೋ ವಡೆಗಳನ್ನ ಹಾಕ್ತಾ ಬನ್ನಿ. ಇದನ್ನು ಎರಡೂ ಸೈಡು ಕಂಪ್ಲೀಟಾಗಿ ಬೇಯಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸೊಪ್ಪು ಎಲ್ಲ ತಿಂದೇ ಇರೋರು ಇದ್ದರೆ ಅವರಿಗೆ ಈ ರೀತಿಯಾಗಿ ವಡೆ ಮಾಡಿ ಅವ್ರಿಗೆ ಸೊಪ್ಪನ್ನ ತಿನ್ನಿಸಿ. ಈ ನುಗ್ಗೆ ಸೊಪ್ಪಿನ ವಿಡಿಯೋ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಾಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ. ನಾನು ಇದರ ಕಂಪ್ಲೀಟ್ ವಿಡಿಯೋನ ನನ್ನ ಶ್ರಾವ್ಯಾಸ್ ಯೂನಿವರ್ಸ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ನುಗ್ಗೆ ಸೊಪ್ಪಿನ ವಡೆ ನಿಮಗೆ ಸೊಪ್ಪು ಹೇಳಿದ್ರೆ ಆಗೋದಿಲ್ಲಲ್ಲ, ತಿಂತೀಯಾ? ತಿನ್ನ. ಹೇಗುಂಟು ಅಂತ ಹೇಳಬೇಕೀಗ ನನಗೆ. ಹೇಗುಂಟು ಅಂತ ಹೇಳು. ಇಷ್ಟ ಆಯಿತಾ? ಟೇಸ್ಟಿಯಾಗಿ ಉಂಟಾ? ಸೂಪರ್ ಇದೆಯಾ? ಇನ್ನೊಂದು ಕೊಡುದಾ?